ಸುದೀಪ್ ಸರ್ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮನ್ನ ತಿದ್ದುತ್ತಾ ಇದ್ರು, ಯಾವುದೋ ಒಂದು ರೀತಿಯಲ್ಲಿ ಬಂದು ನಿಂತ್ಕೋತಾ ಇದ್ರು. ಇಡೀ ವಾರದಲ್ಲಿ ನೀವು ಮಾಡುವಂತಹ ಏನೇನ್ ತಪ್ಪುಗಳಿದೆಯೋ, ಏನೇನ್ ಸರಿಗಳಿದೆಯೋ ಅದೆಲ್ಲವನ್ನು ಕೂಡ ಹೇಳುವಂತ ಪ್ರಯತ್ನವನ್ನ ಮಾಡ್ತಿದ್ರು, ನಿಮ್ಗೆ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅವ್ರ ಬಗ್ಗೆ ಹೇಳೋದಾದ್ರೆ ಸುದೀಪ್ ಸರ್ ಆ್ಯಕ್ಚುಲಿ 1 ವೀಕ್ ಬಂದಿರಲಿಲ್ಲ. ಎಲ್ರಿಗೂ ಹೆಂಗಾಗ್ಬಿಡ್ತು ಅಂದರೆ, ಇವಾಗ ನಮ್ಮ ಅಪ್ಪ ಅಮ್ಮನಿಗೆ ಏನೋ ಒಂದು ಹೊರಗಡೆ ಇದ್ದಾಗ ಸಜೆಷನ್ ಕೇಳ್ತೀವಿ ಗೊತ್ತಾ, ಹಿಂಗೆ ಮಾಡ್ಬೋದಾ ಹಂಗೆ ಮಾಡ್ಬೋದಾ ಅಂತ. ಆ ಥರದ್ದೊಂದು ಗೈಡ್ ಇಲ್ಲ ನಮ್ಗೆ. ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋ ಕ್ಲಾರಿಟಿ ಇರ್ತಿರ್ಲಿಲ್ಲ. ಮನೇಲಿ ಒಂದು ವಾರ ಏನೇ ಆದ್ರೂ ವೀಕೆಂಡಲ್ಲಿ ಗೊತ್ತಾಗುತ್ತೆ, ವೀಕೆಂಡಲ್ಲಿ ಸರ್ ಹೇಳ್ತಾರೆ ಅನ್ನೋ ಒಂದು ಇದರಲ್ಲೇ ಇರ್ತಾ ಇದ್ವಿ. ಬಟ್ ಆ ವೀಕೆಂಡಲ್ಲಿ ಸುದೀಪ್ ಸರೇ ಬರಲಿಲ್ಲ. ಅವಾಗ ನಮ್ಗೆ ಇನ್ನೂ ಅವರ ಒಂದು ಇಂಪಾರ್ಟೆನ್ಸ್ ಗೊತ್ತಾಯಿತು. ಇಲ್ಲ ಅಂದ್ರೂ ನಾವು ಎವ್ರಿ ವೀಕ್ ಸುದೀಪ್ ಸರಿಗೆ ಕಾಯ್ತಾನೆ ಇರ್ತಿದ್ವಿ. ಏನು ಹೇಳ್ತಾರೆ, ಯಾವ ವಿಷಯಕ್ಕೆ ಬೈತಾರೆ, ಯಾವ ವಿಷಯಕ್ಕೆ ಹೊಗಳ್ತಾರೆ ಅಂತ ಕಾಯ್ತಾ ಇದ್ವಿ. ಅದೇ ವಾರ ಪೂರ್ತಿ ನಾವೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾ ಇರ್ತೀವಿ, ಅವ್ರು ಬಂದು ಈ ಥರನೂ ನೋಡ್ಬೋದಲ್ಲ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಕೊಡ್ತಾರೆ. ಸೊ ಅದು ನಮ್ಗೆ ನೆಕ್ಸ್ಟ್ ವೀಕಿಗೆ ಹೆಲ್ಪ್ ಆಗ್ತಾ ಇತ್ತು. ಸುದೀಪ್ ಸರ್ನ ಬಿಟ್ಟು ಮೋಸ್ಟ್ಲಿ ಬೇರೆ ಯಾರೇ ಇದಲ್ಲಿ ನಡ್ಸ್ಕೊಟ್ರು ಅದಾಗಲ್ಲ ಅನ್ಸುತ್ತೆ. ಯಾಕಂದ್ರೆ ಅದೊಂದು ಸೆಟ್ ಮಾಡಿಬಿಟ್ಟಿದ್ದಾರೆ ಸುದೀಪ್ ಸರು. ಸೊ ಅವ್ರ ಜೊತೆ ನಾವು ಸ್ಟೇಜ್ ಶೇರ್ ಮಾಡೋದಾಗಿರ್ಲಿ, ಅಥವಾ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಾಗಿರ್ಲಿ, ಅವ್ರು ನಮಗೆ ಗೈಡ್ ಮಾಡೋದಾಗಿರ್ಲಿ, ವಿ ಆರ್ ಸೋ ಲಕ್ಕಿ ಅಂತ ಅನಿಸ್ತು ನನಗೆ. ಬಿಕಾಸ್ ನಾನು ನಿಮ್ಗೆ ಹೇಳ್ದಂಗೆ ಐ ವಾಸ್ ನಥಿಂಗ್. ಸೊ ಆಲ್ ಆಫ್ ಅ ಸಡನ್ ಅಂತಲ್ಲ, ಇಟ್ ಟುಕ್ ಸೋ ಮೆನಿ ಇಯರ್ಸ್, ಬಟ್ ಸ್ಟಿಲ್ ಖುಷಿ ಆಗುತ್ತೆ ನಾವು ಅವ್ರ ಸಿನಿಮಾಗಳನ್ನೆಲ್ಲ ನೋಡ್ತಾ ಬೆಳೆದವರು. ಸೊ